ಮಹಾನಗರದ ಮಹಾಜನತೆಗೆ ನಮಸ್ತೆ ಮಹಾನಗರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬಂಧುಗಳೇ, ನೀವು ಇವಾಗ ನೋಡಿರ್ಬೋದು, ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರ್ಬೋದು, ಇಲ್ಲಿ ನಮ್ಮ ಹುಬ್ಬಳ್ಳಿ ಮಂಜುನಾಥ ನಗರ ಆ್ಯಂಡ್ ಸಿದ್ಧರೋಡ ಮಠ ಕನೆಕ್ಟಿವಿಟಿ ಇರುವಂಥ ಅಂದರೆ ಆನಂದ ನಗರ ಮೇನ್ ರೋಡಲ್ಲಿ ಡಬಲ್ ರೋಡ್ ಬರುತ್ತೆ ನೋಡಿ ಸ್ನೇಹಿತರೆ. ನಾನು ತೋರಿಸ್ತೀನಿ ಅದನ್ನು ನಿಮಗೆ. ಈ ಮೇನ್ ರೋಡಲ್ಲಿ ಸ್ನೇಹಿತರೆ ಈಗ ಒಂದು ಕಮರ್ಷಿಯಲ್ ಸ್ಪೇಸ್ ಒಂದು ಸೇಲಿಗಿದೆ ಸ್ನೇಹಿತರೆ. ಅದನ್ನು ಮಾಹಿತಿ ಕೊಡೋಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಇದನ್ನು ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ಇದು ಹತ್ತತ್ರ 8ರಿಂದ 9 ವರ್ಷ ಕನ್ಸ್ಟ್ರಕ್ಷನ್ ಆಗಿರುವಂಥ ಬಿಲ್ಡಿಂಗ್ ಇದು. ಆ್ಯಂಡ್ ಇದು ಬಂದ್ಬಿಟ್ಟು 5 ಗುಂಟೆದಲ್ಲಿ ಇದೆ ಸ್ನೇಹಿತರೆ. ಇದಕ್ಕಿಂತ ಮುಂಚೆ ಇಲ್ಲಿ SBI ಬ್ಯಾಂಕ್ ಇತ್ತು. SBI ಬ್ಯಾಂಕ್ ಇರುವಂಥ ಸ್ಪೇಸು ಪ್ಲಸ್ ಇದ್ರ ಮೇಲೆ ಫಸ್ಟ್ ಫ್ಲೋರಲ್ಲಿ ಇರುವಂಥದ್ದು ಒಂದು ಸ್ಕೂಲ್ ಇದೆ ಸ್ನೇಹಿತರೆ. ಅದು ಕೂಡ ನಿಮಗೆ ಇದರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇದರ ಪಾರ್ಕಿಂಗ್ ಒಮ್ಮೆ ನಿಮಗೆ ತೋರಿಸ್ತೀನಿ. ಪಾರ್ಕಿಂಗ್ ಒಮ್ಮೆ ನೋಡ್ಕೊಂಡ್ಬರೋಣ. ಇದು ನೋಡ್ಬೋದು ಸ್ನೇಹಿತರೆ, ಇದು ಪಾರ್ಕಿಂಗ್. ಇದು ಮೇಲ್ಗಡೆ ಫಸ್ಟ್ ಫ್ಲೋರ್ ಇದೆಯಲ್ಲ ಸ್ನೇಹಿತರೆ, ಗ್ರೌಂಡ್ ಫ್ಲೋರು. ಅದು ಬ್ಯಾಂಕ್ ಆಗಿತ್ತು ಸ್ನೇಹಿತರೆ. 5 ಗುಂಟೆದಲ್ಲಿ ಮಾಡಿರುವಂಥದ್ದು ಬ್ಯಾಂಕ್ ಸೆಕ್ಟರ್ ಇತ್ತು. ಅದು SBI ಬ್ಯಾಂಕ್ ನಡೆಸ್ತಾ ಇತ್ತು. ಅವರು ಇದನ್ನೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ರು. ನಿಮಗೆ ಮಾಹಿತಿ ಕೊಡ್ತಾ ಅದ್ರ ಬಗ್ಗೆ ನಾನು ಪ್ರೈಸ್ ಕೂಡ ಅದನ್ನು ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ ಇದು ಸ್ನೇಹಿತರೆ ಬ್ಯಾಂಕ್ ಆಗಿ ಮೊದಲು SBI ಬ್ಯಾಂಕ್ ಇತ್ತು ಇಲ್ಲಿ. ಈ ಟೋಟಲ್ ಕಂಪ್ಲೀಟ್ ಇದು ಬ್ಯಾಂಕಿಗೋಸ್ಕರ ಏನೇನು ಮಾಡ್ಕೊಂಡಿದ್ರು, ಕೌಂಟ್ರುಗಳಾಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಕ್ಯಾಬಿನ್ ಆಗಿರ್ಬೋದು, ಎಲ್ಲ ಕಂಪ್ಲೀಟ್ ಹಾಗೇನೆ ಇದೆ ಸ್ನೇಹಿತರೆ. ಇದು ನೋಡಿ, ಇದು ಟೋಟಲ್ ಇದು 5 ಗುಂಟೆದಲ್ಲಿ ಇರುವಂಥ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಇಲ್ಲೆಲ್ಲ ಕೌಂಟ್ರುಗಳೆಲ್ಲ ಹಾಗೆ ಯಥಾ ಪ್ರಕಾರ ಹಾಗೇನೆ ಇದೆ. ಇದು ಟೋಟ್ಲ್ 8ರಿಂದ 9 ವರ್ಷದ್ದು ಕನ್ಸ್ಟ್ರಕ್ಷನ್ ಇರುವಂಥ ಬಿಲ್ಡಿಂಗ್ ಇದು ನೋಡ್ಬೋದು ಸ್ನೇಹಿತರೆ. ಇದು ಬ್ರಾಂಚ್ ಮ್ಯಾನೇಜರ್ ರೂಮ್. ಇದು ನೋಡಿ, ಕಂಪ್ಯೂಟರ್ ಎಲ್ಲ ಹಾಗೇನೆ ಇದೆ ಸ್ನೇಹಿತರೆ. ಸ್ವಲ್ಪ ಇದು ತುಂಬ ದಿನ ಒಂದು 2 ವರ್ಷದಿಂದ ಹೀಗೆ ಇದೆ. ಹೀಗಾಗಿ ಸ್ವಲ್ಪ ಡಸ್ಟ್ ಎಲ್ಲ ಆಗಿದೆ. ಮತ್ತು ಇದೆಲ್ಲ ಸ್ವಲ್ಪ ಕ್ಲೀನಾಗಿ ನೀಟ್ ಮಾಡಿಕೊಂಡ್ರೆ ಇದು ಮತ್ತೆ ರೀಯೂಸ್ ಆಗುತ್ತೆ, ಮತ್ತು ಓಪನ್ ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ನೋಡಿದೆ ಕೌಂಟ್ರುಗಳೆಲ್ಲ. ಆ್ಯಂಡ್ ಇದು ನೋಡ್ಬೋದು ಸ್ನೇಹಿತರೆ, ಇದು ನೋಡಿ ಕಂಪ್ಯೂಟರ್ ರೂಮ್. ಇದು ನೋಡಿಲ್ಲ, ಕೀಗೆಲ್ಲ ಎಲ್ಲ ಹಾಗೆ ಇಟ್ಟಿದ್ದಾರೆ. ಇದು ಕಂಪ್ಯೂಟರ್ ಸೆಕ್ಷನ್. ಇದು ನೋಡ್ತಾ ಇರ್ಬೋದು. ಆ್ಯಂಡ್ ಇದರ ಪಕ್ಕದಲ್ಲಿರೋ ಸ್ನೇಹಿತರೆ ಇದು ರೆಸ್ಟ್ ರೂಮ್. ಇದು ಸ್ಟಾಫಿಂದು ಲಂಚ್ ರೂಮ್ ಅಂತ ಮಾಡ್ಕೊಂಡಿದ್ದಾರೆ. ಇದನ್ನು ಇದು ನೋಡ್ಬೋದು. ಇದು ಟಾಯ್ಲೆಟ್. ಇದು ಯಾವ ರೂಮು? ಇದು ಜನರೇಟರ್ ರೂಮ್ ಅಂತ ಅನಿಸುತ್ತೆ. ಇದು ನೋಡಿದ್ರೆ ದಾಖಲೆಯ ಕೊಠಡಿ ಅಂತ. ಇದು ಎಲ್ಲ ರೀತಿಯ ಅವೈಲೇಬಲ್ ಇದೆ ಸ್ನೇಹಿತರೆ. ಜಸ್ಟ್ ಇಲ್ಲಿ ಬಂದು ಕ್ಲೀನ್ ಮಾಡಿ ಅದನ್ನು ಯೂಸ್ ಮಾಡ್ಕೋಬೋದು, ಆ ಥರ ಇದೆ. ಇದು ಯಾವುದು ರೂಮ್? ಇದು ಸುಭದ್ರ ಕಪಾಟು ಕೊಠಡಿ ಅಂತ, ಲಾಕರ್ ರೂಮ್ ಅಂತ. ಇದು ನೋಡಿ, ಸೇಫ್ಟಿ ಗ್ರಿಲ್ ಕೂಡ ಇದೆ ಇಲ್ಲಿ. ಇದು ನೋಡಿ ಸ್ನೇಹಿತರೆ, ಇದು ಲಾಕರ್. ಇದು ಆ್ಯಂಡ್ ಇದು ಮತ್ತೆ ಇದು ನೋಡೋದಾದರೆ ಇಲ್ಲೊಂದು ಕೂಡ ಇದು ನೋಡೋಣ ಸ್ನೇಹಿತರೆ, ಇದು ಯಾವ ರೂಮ್ ಅಂತ. ಇದು ಕೂಡ ನೋಡಿ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ. ಆ್ಯಂಡ್ ಇದು ಕೂಡ ಅಷ್ಟೇ, ಇದು ಕೂಡ ಏನು ಲಾಕರ್ ಕೂಡ ಮಾಡಿದ್ದಾರೆ. 2 ರೂಮ್ ಇದೆ ಲಾಕರದ್ದು. ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಒಂದು ಮಾಹಿತಿ ಸಿಕ್ಕಿರ್ಬೋದು ಸ್ನೇಹಿತರೆ ನಿಮಗೆ. ಕೌಂಟ್ರುಗಳೆಲ್ಲ ಹಾಗೇನೇ ಇದೆ. ಇದು SBI ಬ್ಯಾಂಕ್ ಬ್ರ್ಯಾಂಚು ಸ್ನೇಹಿತರೆ. ಸಿದ್ಧರೋಡ ಮಠ ಏನು ಬ್ರ್ಯಾಂಚ್ ಇದೆಯಲ್ಲ ಅಲ್ಲಿ ಶಿಫ್ಟ್ ಆಗಿದೆ ಸದ್ಯ. ಈಗ ಇದು ಬ್ರ್ಯಾಂಚ್ ಇರುವಂಥದ್ದು SBI ಬ್ಯಾಂಕ್.
ಈ ಥರ ಕಂಪ್ಲೀಟ್ ಫರ್ನಿಷಿಂಗ್ ಹೇಗಿದೆ ಇತರ ಪ್ರಕಾರ ಹಾಗೇ ಇದೆ ಸ್ನೇಹಿತರೆ ಇದು. ಆಮೇಲೆ ಇನ್ನೊಂದು ಸ್ನೇಹಿತರೆ ನಿಮಗೆ ವಿಷಯ ಹೇಳಬೇಕಂತಂದರೆ, ಇದನ್ನು ನೀವು ಯಾರಾದರೂ ಫೈನಾನ್ಸ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಆಫೀಸ್ ಆಗಿರ್ಬೋದು ಏನಾದ್ರು ಇದ್ದರೆ ಆ ಥರ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಸ್ನೇಹಿತರೆ, ಇದು ಹಾಸ್ಪಿಟಲ್ ಅಥವಾ ನರ್ಸಿಂಗ್ ಹೋಮ್ ಮಾಡಲಿಕ್ಕೆ ತುಂಬ ಒಳ್ಳೆಯ ಸೂಕ್ತವಾದ ಜಾಗ ಸ್ನೇಹಿತರೆ ಇದು. ಅಥವಾ ಇದನ್ನು ನಿಮಗೆ ಬ್ಯಾಂಕ್ ಆಗಿ ಯೂಸ್ ಮಾಡ್ಕೋಬೇಕಂತಂದ್ರೂ ಇದೇನು ಕನ್ಸ್ಟ್ರಕ್ಷನ್ ಮಾಡಿದಾರಲ್ಲ ಸ್ನೇಹಿತರೆ, ಇದರ ಓನರ್ ಬಂದುಬಿಟ್ಟು ಸ್ನೇಹಿತರೆ ಅದು ಹೇಳ್ದಂಗೆ ಇವರು ಓನರ್ ಹೆಸರು HD ಕೊಲ್ಹಾರ್ ಅಂತೇಳಿ. ಇವರು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿದ್ದು ಸ್ನೇಹಿತರೆ. ಇದು ಅವರ ಮಾಡುವಂಥ ಕನ್ಸ್ಟ್ರಕ್ಷನ್ ಇದು, ಅವರೇ ಇದಕ್ಕೆ ಓನರು. ಅವರು ಹೇಳುವ ಪ್ರಕಾರ ಇಲ್ಲಿ ಇದನ್ನು ಯಾರು ಪರ್ಚೇಸ್ ಮಾಡ್ತಾರಲ್ಲ ಅವ್ರು ಬೇಕಾದರೆ ಇಲ್ಲೊಂದು ಕೂಡ ಒಂದು ಕೆನರಾ ಬ್ಯಾಂಕ್ ಆಗಿರ್ಬೋದು ಅಥವಾ ನ್ಯಾಷನಲೈಸ್ ಬ್ಯಾಂಕ್ ಯಾರು ಇದ್ದರೆ ಅದನ್ನು ಬ್ರಾಂಚ್ ಇಲ್ಲಿ ಕೊಡಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅದು ದೊಡ್ಡ ಪ್ಲಸ್ ಪಾಯಿಂಟ್ ಇಲ್ಲಿ. ಒಂದು ವೇಳೆ ನಿಮ್ಮದೇ ಏನಾದರೂ ಆ ಥರ ಓನಾಗಿ ಏನಾದರೂ ಯೂಸ್ ಮಾಡ್ಕೊಳ್ಬೋದಾಗಿದೆ ಯೂಸ್ ಮಾಡ್ಕೊಳ್ಬೋದು. ಅಥವಾ ನಮಗೆ ಬ್ಯಾಂಕೇ ಕೊಟ್ಟರೆ ಅಥವಾ ಬ್ಯಾಂಕ್ ಇದ್ದರೆ ಸಾಕು ನಾವು ನಡೆಸ್ತೀವಿ ಅಂತ ಹೇಳೋರು ಕೂಡ ಇಲ್ಲಿ ಅವರು ಕೂಡ ಅದಕ್ಕೂ ಕೂಡ ಒಂದು ಅವಕಾಶ ಇದೆ ಸ್ನೇಹಿತರೆ. ಓನರ್ ಅವರನ್ನು ಕೆನರಾ ಬ್ಯಾಂಕ್ ಆಗಿರ್ಬೋದು ಮತ್ತೊಂದು ಬ್ಯಾಂಕ್ ಆಗಿರ್ಬೋದು ಇದಕ್ಕೆ ರೆಂಟ್ಗೆ ಕೊಡಿಸ್ತಾರೆ, ಈ ಬ್ರ್ಯಾಂಚ್ ಸ್ಟಾರ್ಟ್ ಮಾಡಿಸ್ತಾರೆ ಅವರು. ಬಟ್ ನೀವು ಕೇಳ್ತಾ ಇರ್ಬೋದು, ಎಲ್ಲ ಕೊಡೋದಿದ್ರೆ ಅವರೇ ಯಾಕೆ ನಡೆಸಬಾರ್ದು ಅಂತೇಳಿ. ಅವ್ರಿಗೆ ಮೇಂಟೈನ್ ಮಾಡೋಕ್ಕೆ ಆಗ್ತಾಯಿಲ್ಲ ಸ್ನೇಹಿತರೆ, ಸ್ವಲ್ಪ ಏಜ್ ಆಗಿದೆ. ಹೀಗಾಗಿ ಅವ್ರು ಮೇಂಟೈನ್ ಮಾಡೋಕ್ಕೆ ಆಗದಿರೋದ್ರಿಂದ ಇದನ್ನು ಸೇಲ್ ಮಾಡ್ತಾ ಇದ್ದಾರೆ. ಪ್ಲಸ್ ನಿಮಗೂ ಕೂಡ ಇದನ್ನು ಬ್ರಾಂಚ್ ಕೊಡಿಸ್ತಾರೆ ಸ್ನೇಹಿತರೆ. ಹೀಗಾಗಿ ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಇದೊಂದು ಮತ್ತು ಪ್ಲಸ್ ಮೇಲೆ ಇರುವಂಥ ಸ್ಕೂಲು 40,000 ಇವಾಗ ಅದು ಪರ್ ರೆಂಟ್ ಬರ್ತಾಯಿದೆ, ಪರ್ ಮಂತ್ 40,000 ರೆಂಟ್ ಬರ್ತಾಯಿದೆ ಸ್ನೇಹಿತರೆ. ಪ್ಲಸ್ ಇದು ಬ್ಯಾಂಕಿಂದ ಕೂಡ ಹತ್ತಿರ 1,10,000 ರೂಪಾಯಿ ಬರ್ಬೋದು. ಈಗಿನ ಕಲೆಕ್ಷನ್ ಮಾಡಿ ನೋಡ್ತಾರೆ. ಒಂದು ವೇಳೆ ಅದು ಬಂದಿದ್ದೇ ಆಗಿದ್ದರೆ 1-1.5 ಲಕ್ಷ ನಿಮಗೆ ಆರಾಮಾಗಿ ರೆಂಟ್ ಸಿಗುತ್ತೆ ಸ್ನೇಹಿತರೆ. ಅದಂತೂ ಗ್ಯಾರಂಟಿ. 1 ಲಕ್ಷ ಆರಾಮಾಗಿ ನೀವು ರೆಂಟ್ ತೊಗೊಳ್ಬೋದು ಇದರಿಂದ. ಆ್ಯಂಡ್ ಸೆಕೆಂಡ್ ಫ್ಲೋರ್ ಅಂದರೆ ಗ್ರೌಂಡ್ ಫ್ಲೋರ್ ಇದಾದರೆ ಸ್ನೇಹಿತರೆ, ಸ್ಕೂಲಿಂದ ಒಂದು ಮಾಹಿತಿ ಕೊಡ್ತೀನಿ ನಾನು. ಅದನ್ನು ಮಾಹಿತಿ ನೋಡೋದಾದರೆ ಸ್ಕೂಲಿಂದು ಇದು ಸ್ನೇಹಿತರೆ, ಇದು ಫಸ್ಟ್ ಫ್ಲೋರ್. ಇದು ನೋಡಿ ಸ್ನೇಹಿತರೆ, ಇದು ಸ್ಕೂಲ್. ಇದೊಂದು ಕಿಚನ್ ರೂಮ್ ಮಾಡ್ಕೊಂಡಿದ್ದಾರೆ. ಇದು ಸ್ನೇಹಿತರೆ, ಇದು ಸ್ಕೂಲ್. ಇದು ನೋಡ್ಬೋದು, ದೊಡ್ಡ ಹಾಲ್ ಮಾಡ್ಕೊಂಡಿದ್ದಾರೆ. ಸ್ಕೂಲು ಬಿಡೋ ಟೈಮ್ ಸ್ನೇಹಿತರೆ ಹೀಗೆ ಸ್ವಲ್ಪ ಕಲರ್ ಜಾಸ್ತಿ ಆಗ್ತಾ ಇದೆ. ನೋಡಿ, ಸ್ಕೂಲ್ ಚೆನ್ನಾಗಿದೆ. ಸ್ಕೂಲ್ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ ಸ್ಕೂಲು. ಇದು ಥರ ಮಾಡ್ಕೊಂಡಿದ್ದಾರೆ. ಇದು ಕಿಚನ್ಗಳೆಲ್ಲ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಇದು ನೋಡ್ಬೋದು ಸ್ನೇಹಿತರೆ, ಇದು ರೆಸಿಡೆನ್ಷಿಯಲ್ ಸ್ಕೂಲ್. ಇದು ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಎಲ್ಲ. ನೋಡಿ, ಇದು ಯುಟಿಲಿಟಿ ಏರಿಯಾ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ. ಇದು ಈ ಥರ ಒಂದು ಸ್ಕೂಲ್ ಇದೆ ಸ್ನೇಹಿತರೆ. ಫಸ್ಟ್ ಫ್ಲೋರಲ್ಲಿ ಅವ್ರವ್ರಿಗೆ ಯಾವ ಥರ ಬೇಕು ಆ ಥರ ಅನುಕೂಲ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಇದರ ಆಲ್ರೆಡಿ ಇದಕ್ಕೆ 40,000 ರೆಂಟ್ ಬರ್ತಾಯಿದೆ ಸ್ನೇಹಿತರೆ. ಸ್ಕೂಲ್ ತುಂಬ ಚೆನ್ನಾಗಿದೆ. ಇದು ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ನಾವಿಲ್ಲಿ ಟೆರೆಸ್ ಮೇಲೆ ಬಂದಿದ್ದೀವಿ. ಟೆರೆಸ್ ಸ್ನೇಹಿತರೆ, ಇದು ಸ್ನೇಹಿತರೆ ಅದು ಫಸ್ಟ್ ಫ್ಲೋರಲ್ಲಿ ಇರುವಂಥ ಒಂದು ಏನಿದೆಯಲ್ಲ ಸ್ಕೂಲ್ ಅಂತ ಏನು ನಡೆಸ್ತಾ ಇದ್ದಾರಲ್ಲ, ಅದನ್ನು ಕಂಪ್ಲೀಟ್ ನಮಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅದು ಸ್ಕೂಲ್ ಆಗಿರೋದ್ರಿಂದ ಸ್ನೇಹಿತರೆ, ಮಕ್ಕಳ ಸ್ಕೂಲ್, ಅದು ಅಂಧ ಮಕ್ಕಳ ಶಾಲೆ, ಅದು ವಸತಿ ಶಾಲೆ. ಆಮೇಲೆ ಅವ್ರದ್ದು ಊಟದ ಸಮಯ ಇದು. ಹೀಗಾಗಿ ಅವ್ರಿಗೂ ಡಿಸ್ಟರ್ಬ್ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಒಳಗೆಲ್ಲ ನಾನು ವಿಡಿಯೋ ಮಾಡಿಲ್ಲ. ಹಾಗೆ ಹಾಲ್ ಮಾತ್ರ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಅದೊಂದು ಕ್ಷಮೆ ಇರಲಿ. ಯಾಕಂದರೆ ಕಂಪ್ಲೀಟ್ ಮಾಹಿತಿ ಕೊಟ್ಟರೆ ಒಳ್ಳೆಯದು, ನಮಗೂ ಕೂಡ ಸಮಾಧಾನ ಆಗುತ್ತೆ. ಅದು ಕಂಪ್ಲೀಟ್ ಮಾಹಿತಿ ಕೊಡಲಿಲ್ಲ ನಾನು, ಹಾಗೆ ಹೋಗಿ ಬಂದಿದ್ದೀನಿ. ಕಾರಣ ಅವ್ರಿಗೆ ಮಕ್ಕಳಿಗೆ ಪಾಪ ಊಟ ಮಾಡೋ ಸಮಯ ಅಲ್ವಾ, ಅವ್ರಿಗೆ ಒಂದು ಡಿಸ್ಟರ್ಬ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಹಾಗೆ ಬಂದೆ, ನಾನು ಸ್ವಲ್ಪ ಮಾಡಿಕೊಂಡು. ಓಕೆ ಸ್ನೇಹಿತರೆ, ಇದು ನೋಡಿ, ಇದು ಇಲ್ಲಿಂದ ಮುಂದೆ ಹೋದರೆ ಈ ಥರ ಹೋದರೆ ಸ್ನೇಹಿತರೆ ಸಿದ್ಧಾರೂಢ ಮಠ. ಇಲ್ಲಿಂದ 5-6 ನಿಮಿಷ ಆಗ್ಬೋದು ಸಿದ್ಧಾರೂಢ ಮಠ ಬರುತ್ತೆ ಇಲ್ಲಿಂದ ಸ್ನೇಹಿತರೆ. ನೋಡೋಣ. ಆಮೇಲೆ ಇದು ನೋಡ್ಬೋದು ಸ್ನೇಹಿತರೆ, ಇದು
ಸಿದ್ಧಾರೂಢ ಮಠದಿಂದ ಹೆಂಗೆ ಬಂದ್ರೆ ಸ್ನೇಹಿತರೆ ಇದು ಆನಂದ ನಗರಕ್ಕೆ ಹೋಗುತ್ತೆ ರಸ್ತೆ ಇದು. ಆಮೇಲೆ ಹೀಗೆ ಸ್ಟ್ರೈಟ್ ಹೋಗಿ ರೈಟಲ್ಲಿ ಕಾಣ್ತಾ ಇದ್ದಾರೆ ನಿಮಗೆ, ಅದೇ ಆ ಕಾರ್ನರ್ ಇದೆಯಲ್ಲ, ಹಾಗೆ ಹೋದ್ರೆ ಸೀದಾ ನಾವು ಮಂಜುನಾಥ್ ನಗರಿಗೆ ಹೋಗ್ತೇವೆ. ಅಂದರೆ ಗೋಕುಲ್ ರೋಡಿಗೆ ನಾವು ಹೋಗಿ ಟಚ್ ಆಗ್ತೇವೆ. ನಾವು ಇಲ್ಲಿಂದ ಒಂದು ಹತ್ತಿರ ಒಂದು 5 ನಿಮಿಷ ಅಷ್ಟೇ ಸ್ನೇಹಿತರೆ ಜರ್ನಿ. 5 ನಿಮಿಷಕ್ಕೆ ಹೋಗಿ ಸಾಕು, ನಾವು ಮೇನ್ ಗೋಕುಲ್ ರೋಡಿಗೆ ಹೋಗಿ ನಾವು ಮುಟ್ಬೋದು. ನೋಡಿ ಸ್ನೇಹಿತರೆ ಎಷ್ಟು ಹತ್ತಿರ ಇದೆ, ಡಬಲ್ ರೋಡ್ ಇದು. ಮೇನ್ ರೋಡಿಗೆ ಇರುವಂಥ ಈ ಕಮರ್ಷಿಯಲ್ ಸ್ಪೇಸ್ ಇದು. ಇದು ಟೋಟ್ಲು ಮತ್ತೊಮ್ಮೆ ಹೇಳ್ತೇನೆ ಸ್ನೇಹಿತರೆ, ಇದರ ಸೈಜ್ ಬಂದುಬಿಟ್ಟು 5 ಗುಂಟೆದಲ್ಲಿ ರೆಡಿ ಮಾಡಿದ್ದಾರೆ. ಇದನ್ನು 5 ಗುಂಟೆ ಇದೆ. ಅದರಲ್ಲಿ ಬಾಟಮ್ ಬಂದುಬಿಟ್ಟು ಕಂಪ್ಲೀಟ್ ಅದನ್ನು ಇದಕ್ಕೆ ಮಾಡಿದ್ದಾರೆ, ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಬ್ಯಾಂಕಿಗಾಗಿ ಯೂಸ್ ಮಾಡ್ಕೊಳ್ಬೋದು. ಅದನ್ನು ಆಲ್ರೆಡಿ ಬ್ಯಾಂಕ್ ಇತ್ತು, SBI, ಅದನ್ನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಅದ್ರ ಮೇಲಿರೋ ಸ್ಕೂಲ್ ಸ್ನೇಹಿತರೆ, ಈಗ ಬ್ಯಾಂಕ್ ಏನಿದೆಯಲ್ಲ ಅದೊಂದು ಸ್ಕೂಲ್ ಒಂದು ಸೇಲ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಇದರ ಪ್ರೈಸ್ ಬಂದುಬಿಟ್ಟು 3,50,00,000 ಹೇಳ್ತಿದ್ದಾರೆ ಸ್ನೇಹಿತರೆ. ನೆಗೋಷಿಯಬಲ್ ಆಗುತ್ತೆ. ಆ್ಯಂಡ್ ಮತ್ತೆ ಆಗ ನಾನು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಸ್ನೇಹಿತರೆ. ನಿಮಗೆ ಯಾರಾದರೂ ಫೈನಾನ್ಸ್ ಆಗಲಿ ಅಥವಾ ನಿಮ್ಮ ಏನಾದರೂ ಆಫೀಸ್ ಆಗಲಿ ಬೇಕಾದ್ರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು, ಅಥವಾ ಹಾಸ್ಪಿಟ್ಲಾಗಿ ಕೂಡ ಅದನ್ನು ಯೂಸ್ ಮಾಡ್ಕೋಬೋದು. ಹಾಸ್ಪಿಟ್ಲ್ ಮಾಡೋಕ್ಕಂತೂ ತುಂಬ ಸೂಕ್ತವಾದ ಸ್ಥಳ ಇದು. ಇವರು ಓನರ್ ಅಂತ ಹೇಳಿದ್ರು ಸರ್, ಕೊಲಹಾರ್ ಸರ್ ಇದ್ದಾರಲ್ಲ, ಅವ್ರು ಬೇಕಾದರೆ ನಿಮಗೆ ಅದು ಕೆನರಾ ಬ್ಯಾಂಕ್ ಆಗಿರ್ಬೋದು, ಮತ್ತೊಂದು ಬ್ಯಾಂಕ್, ಅದನ್ನು ನಿಮಗೆ ಅಲ್ಲಿ ಬ್ರ್ಯಾಂಚನ್ನು ಮಾಡಿಸ್ಕೊಡ್ತಾರೆ ಅಲ್ಲಿ ಬ್ರ್ಯಾಂಚನ್ನು. ಅದು ಕೂಡ ನಿಮ್ಗೆ ರೆಂಟ್ ಸಿಕ್ಕುತ್ತೆ ಸ್ನೇಹಿತರೆ. ಹತ್ತತ್ರ 1.5 ಲಕ್ಷ ನಿಮಗೆ ರೆಂಟ್ ಬರುವಂಥ ಸ್ಪೇಸ್ ಇದೆ ಸ್ನೇಹಿತರೆ. ಇದು ಟೋಟ್ಲ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಆಮೇಲೆ ಎಲ್ಲ ಕಂಪ್ಲೀಟ್ ಒಳ್ಳೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇರುವಂಥದ್ದು ಸ್ನೇಹಿತರೆ. ಇದು ಬಿಲ್ಡಿಂಗ್ ಇದು ಬಂದುಬಿಟ್ಟು 7ರಿಂದ 8 ವರ್ಷ ಆಗಿರ್ಬೋದು ಸ್ನೇಹಿತರೆ, ಹೆಚ್ಚು ಕಡಿಮೆ 9 ವರ್ಷ ಆಗಿರ್ಬೋದು ಅನಿಸುತ್ತೆ. ಅದನ್ನು ಇದು ಇದಾಗಿದೆ ಸ್ನೇಹಿತರೆ ಇದರದ ಮಾಹಿತಿ. ಈ ಕಮರ್ಷಿಯಲ್ ಸ್ಪೇಸ್ ನಿಮ್ಗೆ ಇಷ್ಟ ಆದರೆ, ಯಾರಾದರೂ ತೊಗೊಳ್ಬೇಕಂತ ಇಂಟ್ರೆಸ್ಟ್ ಇದ್ದರೆ, ಇಲ್ಲಿ ಕಾಂತಾರ ನಂಬರ್ಗೆ ನೀವು ಕರೆ ಮಾಡ್ಬೋದು. ಈ ಬಿಲ್ಡಿಂಗ್ ಕೂಡ ನೀವು ವಿಸಿಟ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ಮುಂದೆ ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆರೋಗ್ಯವಾಗಿರಿ, ತಮ್ಮ ಕುಟುಂಬನೂ ಕೂಡ ಆರೋಗ್ಯವಾಗಿರಿಸಿ. ಧನ್ಯವಾದಗಳು.